ಮಾವನವರಿಗೆ ಖಗಿಸಿ ನಿಂತು ಘೋರ ಘಟನೆ. ಘಟಿಸಿದ ಘಟನೆ ಅದೆಷ್ಟೇ ಘೋರವಾಗಿರೋ ಚೂರಾಗಿರೋ ಧೈರ್ಯದಿಂದ ಹೇಳು, ಈ ನಿನ್ನ ಮಾವನ ಮುಂದೆ ನಿನ್ನ ಸುಪುತ್ರಿ ಶಾಂತ ಆ ಬಡ ಸಂಜೆಯ ಸಂಗಡ ಆಯುವ ತನಕ ಸರಸ ಸಲ್ಲಾಪ ಮಾಡುವೆನೆಂದು ಸ್ವೀಕರಿಸಿದಳು ಪ್ರಮಾಣ ವಚನ. ಉಮೇಶ, ಯಾರೆದುರಿಗೆ ಹೇಳುತ್ತಿರುವೆ ಎಂದು ಅರಿವಿರಲಿ. ಅನುಭವವಿಲ್ಲದೆ ಅನಾಹುತವಾಯಿತೆನ್ನೃತ್ತವನ್ನಾಡುವ ಅವಿವೇಕಿ ನನ್ನ ಮಾವ. ಸುದ್ದಿಯ ಸೊಬಗಿನಲ್ಲಿ ಶಾಂತ ಮತ್ತು ಸಂಜಯ್ ಸಮ್ಮಿಲನವಾದುದನ್ನು ಕಣ್ಣಾರ ಕಂಡಿದ್ದೇನೆ. ನಿನ್ನ ನುಡಿ ನಿಜವೆಂದು ನಿರ್ಣಯಿಸಲು ಇರುವುದೇ ಬೇರೊಂದು ಸಾಕ್ಷಿ. ಹೌದು, ಇದಕ್ಕೆ ಶಾಂತನೇ ಸರಿಯಾದ. ಶಾಂತ, ಶಾಂತ, ಈ ಅಪ್ಪಾಜಿಯ ಅನುಮತಿ ಇಲ್ಲದೆ ಅನಾಚಾರಕ್ಕಿಳಿದ ಬಗ್ಗೆ ಚರ್ಚಿಸಲು ಹೋಗಿದೆ. ಅಪ್ಪಾಜಿ, ಅಂತ್ಯ ಅನಾಚಾರಕ್ಕೆ ಇಳಿಯುವ ಅಸಭ್ಯ ವರ್ತನೆಯಿಂದ ನಡೆಕೊಳ್ಳುವ ಹುಡುಗಾಟದ ಹುಡುಗಿ ನಾನಲ್ಲ ಅಪ್ಪಾಜಿ. ನೀವು ಯಾರ ಮಾತನ್ನ ನಂಬಿ ನನ್ನ ಶೀಲದ ಬಗ್ಗೆ ಶಂಕೆ ಪಡಬೇಡಿ. ಹಾಗಾದರೆ ಉಮೇಶ ಹೇಳಿದ ಮಾತು ಸತ್ಯವೇ? ಆ ಬಡಕುನ್ನಿ ಸಂಜಯನೊಂದಿಗೆ ಒಲವಿನ ಸಂಧಾನ ಮಾಡಿಕೊಂಡಿದ್ದು ನಿಜವೇ? ಸುಳ್ಳು ಸುಳ್ಳು ಅಪ್ಪಾಜಿ, ಇದೆಲ್ಲ ಸುಳ್ಳು. ನಾನು ಒಂದು ಅವ್ರ ಜೊತೆ ನಿಂತ ಅವ್ರು ನನ್ನ ಮೇಲೆ ಬಲಾತ್ಕಾರ ಮಾಡೋಕೆ ಪ್ರಯತ್ನ ಪಟ್ಟರು. ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಬರೋಷ್ಟರಲ್ಲಿ ಸಾಕ ಹೋಯ್ತು. ಆ ಬಡಪಾಯಿ ಬಲಾತ್ಕಾರದಿಂದ ನಿನ್ನ ಮೈಮುಟ್ಟಲು ಬಂದಿದ್ದಾನೆ. ಅವನ ಆಯುಷ್ಯ ಅತಿ ಅವಸರದಿಂದ ಅಂತ್ಯಗೊಳ್ಳುವುದೆಂದು ಅನಿಸುತ್ತದೆ. ಉಮೇಶ, ಎಳೆಯುತ್ತ ಆ ಕಾಮ ಪಶುವನ್ನು ಕಾಲಕ್ಕೆ ಬಂದ ಸಿಗುವ ತನಕ ಥಳಿಸು ಅವನನ್ನು. ಕರೆದುಕೊಂಡು ಬಂದಿರುವೆಯ ಕಟಕರನ್ನು. ಹೌದು ಸೌಕರ್ಯ, ಇಲ್ಲೇ ಹೊರಗಡೆ ನಿಂತು ಬಹಳ ಗೊತ್ತಾಯಿತು. ಬರಲು ಹೇಳ. ನೋಡ್ರಿ ಸೌಕರ್ಯ. ನಮಸ್ಕಾರ ಸೌಕರ್ಯ. ಸಮಯ ಸಾಧಕ. ವಿನಯದಿಂದ ನಮನ ಮಾಡಿ ಪಹಳಿ ಮನೆಯ ಮಾಲೀಕನಾಗಬೇಕೆನ್ನುವೆಯಾ? ಅದು ಮಾತ್ರ ನಿಮ್ಮ ಭ್ರಾಂತಿ ಶ್ರೀಮಂತರೇ. ಶಾಂತಿ ಅಲ್ಲ ಬಡವ, ಹೀಗೆಂಬ ಕಾಂತಿ ಕಡೆಗುಂದಿಸಬೇಕೆಂದಿರುವ ಭೂಹೋಟ ಕ್ರಾಂತಿಕಾರ. ಅಷ್ಟೇ ಅಲ್ಲ, ನನ್ನ ಸುಕುಮಾರಿ ಶಾಂತಾಳಿಗೆ ಪತಿಯಾಗಬೇಕೆಂಬ ಈ ಹುಡುಗ ನಮ್ಮ ಮಾನ ಮರ್ಯಾದೆಯನ್ನು ಮಸಣ ಕಟ್ಟುವ ಮಹಾ ಮಾಟಗಾರ. ಶ್ರೀಮಂತರೇ, ಬುದ್ಧಿಗೆ ಎಂಬ ದೊಡ್ಡ ಸ್ಥಿತಿಯಲ್ಲಿ ಅಡ್ಡದಿಟ್ಟು ಮಾತನಾಡಿ ಮಾಡಿಕೊಳ್ಳಬೇಡವೇ ನಿಮ್ಮ ಮನೆತನ ಮರ್ಯಾದೆ. ಬಾಯಿ ಮುಚ್ಚೋ ಹುಚ್ಚ. ನೀನೊಬ್ಬ ಬೀದಿ ಕಾಮಣ್ಣನೆಂದು ಸ್ವತಃ ನನ್ನ ಕುಮಾರಿಯೇ ಹೇಳುತ್ತಾಳೆ. ನಾನು ಶಾಂತಶೀಲ ಅಲ್ಲ ಮಾಡಿದ್ದು ಸತ್ಯವೇ? ನಿಜವೆಂದು ನಿರ್ಧರಿಸಲು ಮತ್ತಾವ ಆಧಾರದ ಅವಶ್ಯಕತೆ ಬೇಕು? ಶಾಂತ, ನಾನು ನಿನ್ನನ್ನು ತಿರಣ ಮಾಡಲಿಚ್ಚಿದ್ದು ಸತ್ಯವೇ? ಹೇಳು ಶಾಂತ, ಹೇಳು. ಸುಮ್ಮನೆ ಮೌನದಿಂದ ನಿಂತು ನೀಡುವೆಯಾ ನನ್ನ ಪ್ರಶ್ನೆ ಉತ್ತರ. ಹೌದು,
ಹೇಳಿದರೆ ಸತ್ಯವಿರಬಹುದೇ? ನಿತ್ಯ ಸತ್ಯವನ್ನು ಬಿತ್ತರಿಸುವ ಶಾಂತ ಅದಂತ ಉತ್ತರ ನೀಡಬಹುದು. ತನ್ನ ಪಿತಾಗೆ ಸಮಗದನಾದರೆ ನನ್ನ ಪ್ರೇಮದ ಗುಟ್ಟು ರಟ್ಟಾಗಬೇಕಾದರೆ ಇಷ್ಟು ಗುಪ್ತತನದಿಂದ ಗುಪ್ತ ಹುನೇಶನೇ ಗಾಡಿಗೆ ನೀಡಬಹುದೇ? ಹೌದು, ಇದು ಹುನೇಶನ ಒಳಪಂಚು. ಇವನ ಸಾಕ್ಷಿಯಾಗಿ ಸಂಜೆಯ ಸತ್ಯವನ್ನು ಸಾರಿದ ಶಾಂತೆ ಸರಿ ನುಡಿ ಸುಳ್ಳಿರಬಹುದೇ? ಹೌದು, ಕೇವಲ ಶ್ರವಣಾಮತಿಗೆ ಬೆಳೆಯಾದೆಯಾ? ಸಾವುತ್ತಾರಿವೆ ಸಹಿಸಲಾರನು ನೀವು ನೀಡಿದ ಅಚ್ಚ ಅಪರಾಧವನ್ನು. ಬಡವ, ಗುಡಿಸದಿರೋ ಈ ನಿನ್ನ ದುರ್ನಡತೆ ನಡತೆಗಳನ್ನ. ಅನ್ನ ತಿಂದ ಮನೆಗೆ ಕನ್ನ ಹಾಕಿದ ಬಡ ಕುನ್ನಿ ನೀನು. ಅವರವರೇ ಬಡತನದ ಬೇಗೆಯಲ್ಲಿ ಬಿದ್ದು ಬೆಂದು ನೊಂದು ತೊಳಲಾಡುತ್ತಿರುವ ಇವರಿಗೆ ಸಮಯಕ್ಕೆ ಸರಿಯಾಗಿ ಸಹಾಯ ಸಲ್ಲಿಸಿದರಲ್ಲ, ವಿಜಯ್ ಅವರಿಗೆ ಮಾಡಿದ ತಕ್ಕ ಪ್ರತ್ಯುಪಕಾರ. ಅನ್ನ ತಿಂದ ಮನೆಗೆ ಕನ್ನ ಹಾಕುವ ಕುನ್ನಿ ನಾನಲ್ಲ. ಆಸ್ತಿಗಾಗಿ ನಿಮ್ಮ ಮಗನಂತೆಗೆ ತಿರುಗಾಡಬೇಕೆನ್ನುವ ಸ್ವಾರ್ಥಿಗೂ ನನ್ನಲ್ಲಿಲ್ಲ. ನನ್ನ ಪುತ್ರನೊಂದಿಗೆ ಗೆಳೆತನದಿಂದ ಬೆಳೆದ ಗೆಳೆತನವನ್ನು ದುರುಪಯೋಗ ಮಾಡಿಕೊಂಡು ಅಳಿಯನಾಗಿ ಆಳಬೇಕೆಂದುಕೊಂಡಿರುವೆಯಾ ಆಸ್ತಿಯನ್ನು? ಅವಿವೇಕಿ, ಅಷ್ಟು ಸುಲಭದಿಂದ ಸಾಧಿಸಲಾಗದು ನಿನ್ನ ಈ ಕುಹಕ ಸಾಧನೆ. ಅವರವರೇ ಕುಹಕ ಸಾಧನೆಯಿಂದ ಕುಬೇರನಾಗಬೇಕೆಂಬುವುದೇ ಈತನ ವ್ಯರ್ಥ ಸಾಹಸವೆಲ್ಲಿಂದ ಬಂತು ಸಾಕಾರ? ಸಂಚಲನದಿಂದಲೇ ವರ್ಷಿದ್ದೇನೆ. ಅನ್ನ ತಿಂದ ಮನೆಗೆ ಕಲ್ಲಾಕುವ ಕುನ್ನಿ ನಾನಲ್ಲ. ಆಸ್ತಿಗಾಗಿ ನಿಮ್ಮ ಮಗನಿಗೆ ತಿರುಗಾಡಬೇಕೆನ್ನುವ ಸಾಕ್ಷಿಯೂ ನನ್ನಲ್ಲಿಲ್ಲ. ಶಿವನ ಸಾನ್ನಿಧ್ಯದಲ್ಲಿ ಶಾಂತನ ಸಮೃದ್ಧಿಗೆ ಸಿಕ್ಕ ನಂತರ ಕೊಳೆರಿಗೆ ಮಗನ ಕಟ್ಟಲು ದಿಚ್ಚೆಚ್ಚನಿಟ್ಟು ಹೊರಟ ಬಂಟ ಈ ಸಂಜೆಯಿನ ಮಾತ್ರ ನಿಮ್ಮ ಪಾಲಿಗೆ ದೃಷ್ಟ. ಮಿಸ್ಟರ್ ಉಮೇಶ್, ಕುವೆಂಚಿನ ಕುಬೇರರಾಗುವ ಹಂಬಲ ಮತ್ತು ಯುವಕ ನಾನೆನ್ನುವುದನ್ನು ಚೆನ್ನಾಗಿ ನೆನಪಲ್ಲಿಟ್ಟುಕೋ. ಮೂರ್ಖ, ಕಾಳಿನ ಆಸೆಗಾಗಿ ಪಂಜರದೊಳಗೆ ಹೊಕ್ಕು ಕಕ್ಕಾ ಬಿಕ್ಕಿಯಾದ ಹಕ್ಕಿಯಲ್ಲಿ ನನ್ನ ಮಗಳ ಕೊರಳಿಗೆ ತಾಳಿ ಕಟ್ಟಲು ಅದೆಷ್ಟು ಧೈರ್ಯ ಬಂತು ನಿನಗೆ? ಸಾಕಷ್ಟು ಧೈರ್ಯ ಬಂತು. ದೃಷ್ಟನಿಗೆ ಮಾತಿನ ಮೃಷ್ಟನ್ನ ಮಾಡಿಸಬೇಡಿ ಭಾವನವರೇ. ಚಾಟೆಯ ಹೇಗಿನ ಕಡಿತಗಳು ಬಿದ್ದರೆ ತಾನಾಗೇ ಎಚ್ಚರವಾಗುವನು ಆ ಹುಚ್ಚ. ಪಂಡಿತ, ಮಹಾಪಂಡಿತ ಶಿಷ್ಯನಾದ ಮಾತ್ರಕ್ಕೆ ತನ್ನ ಬೋಳಿಸಲು ಬಂದ ಮಹೇಶಯ್ಯ, ದೊಡ್ಡ ನಮಸ್ಕಾರ. ಹೊಡಿದಿರಾ ಭಾವನವರೇ? ಹೊರವರೆಗೆ ಏಕೆ ಅಡಿಗೆಯ ಜಾತ್ರೆ ಎಂದು ಸುಮ್ಮನೆ